ತುಂಬಾ ನೋವಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ನಮ್ ಡಿ ಬಾಸ್ ಅವ್ರಿಗೆ ಇನ್ನ ಜಾಮೀನಾಗಿಲ್ಲ. ಹಾಗೆ ನಾನ್ ನಮ್ ರಾಜ್ಯದಲ್ಲಿ ನಮ್ ದೇಶದಲ್ಲಿ ನೋಡಿದಂತೆ ಸಾವಿರಾರು ಎಕರೆ ನುಂಗಿದ್ದಾರೆ, ಸಾವಿರಾರು ಕೋಟಿ ನಾಮ ಹಾಕವ್ರೆ, ರಾಜಾರೋಷವಾಗಿ ಓಡಾಡ್ತವ್ರೆ. ಅದೇ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸಂದೇಶ ಕೊಟ್ಟಿ ಪ್ರಾಣಿಗಳನ್ನ ದತ್ತಕ್ಕೆ ತಗೊಂಡು ಮನೆ ಹತ್ರ ಬಂದು ಕಷ್ಟ ಅಂತ ಹೇಳಿದ್ರೆ ಅವ್ರ ಆರೋಗ್ಯದಾಗ್ಲಿ ಏನೇ ಸಮಸ್ಯೆಗಳಿದ್ದಾಗೂ ಸಹಾಯ ಮಾಡಿದವ್ರು ನಮ್ ಡಿ ಬಾಸ್ ಅವರು. ಇವತ್ತು ಅವ್ರಿಗಿಂತ ಪರಿಸ್ಥಿತಿ ಆಗಿದೆ. ಆದ್ರೆ ಅಭಿಮಾನಿಗಳು ಅವ್ರ ಜೊತೆಗಿದ್ದೀವಿ. ಅವ್ರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಯ್ತಾ ಇದೀವಿ. ಕೆಲವ್ರಿಗೆ ಖುಷಿ ಇರ್ಬೋದು, ಆದ್ರೆ ಡಿ ಬಾಸ್ ಅವ್ರ ಕ್ರೇಜ್ ನ ಇನ್ನೊಬ್ರು ಹುಟ್ಟಾಕಕ್ಕಾಗಲ್ಲ. ಈಗಿನ ಜನರೇಷನ್ ಅಲ್ಲಿ ನಾವು ಪ್ರತಿಯೊಬ್ರು ಅವ್ರ ಜೊತೆಗಿದ್ದೀವಿ. ಡಿ ಬಾಸ್ ಅವ್ರು ಕಾಯ್ತಾ ಇದೀವಿ. ಕೆಲವು ಸಂತೋಷ ಇರ್ಬೋದು, ಇರ್ಲಿ. ಆದ್ರೆ ದೇವ್ರು ಇನ್ನು ನಮ್ ಕೈ ಹಿಡ್ದಿಲ್ಲ, ಕಾಯ್ತಾ ಇದೀವಿ. ದೇವ್ರ ಆಶೀರ್ವಾದದಿಂದ ಅವ್ರು ಬೇಗ ಆಚೆ ಬರಲಿ ಅನ್ನೋದೇ ಪ್ರತಿಯೊಬ್ರು ಅಭಿಮಾನಿಗಳು ಆಸೆನೆ. ನಾವು ಸಹ ವೆಯ್ಟ್ ಮಾಡ್ತಾ ಇದೀವಿ ಬರ್ಲಿ ಅನ್ಬಿಟ್ಟು. ಆದ್ರೆ ಪ್ರಪಂಚನ ಹಂಗೆ, ಒಳ್ಳೇದ್ ಮಾಡ್ತಾರಲ್ಲ ಅವ್ರು ಜಾಸ್ತಿ ಬೆಲೆ ಇರಲ್ಲ. ಕೆಟ್ಟ ಕೆಲ್ಸಗಳು ಮಾಡೋರೆಲ್ಲ ತಲೆ ಎತ್ಕೊಂಡು ಓಡಾಡ್ತಾರೆ. ನಮ್ಮ ಬಾಸು ಬರ್ತಾರೆ, ಕಾಯ್ತಾ ಇದ್ವಿ.